ದೇವರು ನನಗೆ ಕಾಲು ಕೊಟ್ಟಿದ್ದ. ಈ ಕೈಕಾಲು ಗಟ್ಟಿಯಾಗಿರೋವರೆಗೂ ನಾನು ಯಾರಿಗೂ ಕೊಟ್ಟು ಸಲಾಮ್ ಹೊಡೆಯೋದಿಲ್ಲ. ಆ ರೀತಿ ಹೊಡಿಬೇಕಾದ ಪರಿಸ್ಥಿತಿ ಬಂದರೂ ಅವನು ಹೊಡಿತು. ನಮಸ್ಕಾರ ಕಾರಣ ಎಲ್ರಿಗೂ ಬೆಳಗ್ಗೆ ಎದ್ದು ರೆಡಿಯಾಗಿಬಿಟ್ಟು ಡ್ಯೂಟಿ ಏನು ಆನ್ ಮಾಡಲಿಲ್ಲ. ನಾನು ಎಣ್ಣೆ ಎಂಡ್ರನ್ನ ಹುಡ್ಕೊಂಡು ಹೊಲ್ಟೆ ಸೀದಾ ನಮ್ಮ ಮನೆ ಒಂದು ಇಬ್ಬಿ ಬ್ರ್ಯಾಂಡಿಗೆ ಜಾಗ ಕೊಡಲ್ಲ ಅಂದರು. ಅದಕ್ಕೆ ಸಪ್ರೇಟ್ ತಗೊಂಡೋಗ್ಬಿಟ್ಟು ಬೇರೆ ಮನೆ ಮಾಡಿ ಇಳಿಸ್ಬಿಟ್ಟಿದ್ದೀನಿ. ನೋಡೋಕೆ ಬಂದೆ ಒಂದು ವಾರ ಆಗಿತ್ತು. ನನ್ನ ಡ್ಯೂಟಿಗೆ ದೃಷ್ಟಿ ಆಗಬಾರ್ದು ಅಂತ ಫುಲ್ ಕವರ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ನನಗೆ ಜರ್ಮನ್ ಗಾಡಿಗಳಂದರೆ ತುಂಬ ಇಷ್ಟ. ನನ್ನ ಡ್ರೀಮ್ ಕಾರು BMW. ಸದ್ಯಕ್ಕೆ BMW ತಗೊಳಕ್ಕಾಗಲ್ಲ ಅಂತ ಜರ್ಮನ್ ಪೋಲೋ ತೊಗೊಂಡಿದ್ದೀನಿ. ನನ್ನ ಮಗ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ BMW ಕಾರಲ್ಲಿ ಅವನ್ನ ಡ್ರಾಪ್ ಮಾಡಬೇಕು ಅನ್ನೋದು ನನ್ನ ಡ್ರೀಮು. ಅಂದಮೇಲೆ ನನಗೆ ನಂಬಿಕೆ ಐತೆ ಗುರು. ಇದುವರೆಗೂ ನಾನು ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀನಿ, ಅದನ್ನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ದುಡಿಯೋದೇ ಜೀವನ ಅಲ್ಲ ಗುರು, ಎಲ್ಲ ಥರ ಎಂಜಾಯ್ ಮಾಡಬೇಕು. ನನ್ನ ಕಾರ್ ಕ್ರೇಜ್ಗೆ ಇನ್ಸ್ಪಿರೇಷನು ನಮ್ಮ ಡಿ ಬಾಸ್ ಮತ್ತು ಪೌಲ್ ವಾಕರ್. ದುಡಿಯೋ ಛಲ ಹೊಂದಿದ್ರೆ ಯಾವ ರೇಂಜಿಗೆ ಬೇಕಾದ್ರೂ ಬೆಳಿಬೋದು ಗುರು. ಸರಿ ಅಂತ ಫಸ್ಟ್ ಡ್ಯೂಟಿ ಎತ್ಕೊಂಡೆ. ಹೊಂಗಸಂದ್ರೆಯಿಂದ ಬಸವನಗುಡಿ BMS ಕಾಲೇಜಿಗೆ ಪಿಕಪ್ ಇತ್ತು. ಸೀದಾ ಹೋಗ್ಬಿಟ್ಟು ಪಿಕಪ್ ಮಾಡೋಕ್ಕೆ ಕಾಲ್ ಮಾಡಿದೆ. ಅಕ್ಕ ಎಷ್ಟೊತ್ತಾದ್ರು ಬರಲಿಲ್ಲ, ವೆಯ್ಟ್ ಮಾಡ್ತಾ ಕುಂತೆ. ಕೊನೆಗೂ ಬಂದರು. ಪಿಕಪ್ ಮಾಡಿ OTP ಹಾಕಿದ್ದಾರೆ. ನಾನು ಹೋಗ್ತಿದ್ದೆ. ಬಸ್ಸಿಂದ ಏನೋ ಬರ್ದವರಲ್ಲ ಅಂತ ನೋಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಯೂರೋ ಕಿಡ್ಸು. ಸಡನ್ನಾಗಿ ನಾನು ಏಡ್ಸ್ ಕಿಡ್ಸ್ ಅಂದ್ಕೊಬಿಟ್ಟೆ. ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಮೃತ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕಥೆದಂಗಿದೆಯಲ್ಲಪ್ಪೇ. ಲೈಫಲ್ಲಿ ನಾವು ಯಾರಿಗೂ ಆಪ್ಷನ್ ಆಗಿರಬಾರ್ದು ಗುರು. ನಮ್ಗೆ ಯಾರು ಪ್ರಿಯಾರಿಟಿ ಕೊಡ್ತಾರೋ ಅವ್ರ ಆರ್ಟಲ್ಲಿ ಒಂದು ಸ್ವೀಟ್ ಮೆಮೊರಿ ಆಗಿದೆ, ಅಷ್ಟೇ ಸಾಕು. ಸರಿ ಅಂತ ಮೇಡಮ್ ನಾನು ಡ್ರಾಪ್ ಮಾಡಿ 217 ಬಿಲ್ ಆಗಿತ್ತು. ಡ್ರಾಪ್ ಮಾಡಿ ಗ್ರೇಪ್ ಆಟೋ ಕುಡಿದು ಡ್ಯೂಟಿಗೆ ಕಾಯ್ತಾ ಬಂತಿದ್ದೆ. ಒಂದು ಡ್ಯೂಟಿ ಬಿತ್ತು. ಆ ಡ್ಯೂಟಿ ಬಿದ್ದಿದ್ದು ಕೋರಮಂಗ್ಲಕ್ಕೆ. ಸರಿ ಅಂತ ಮ್ಯಾಪ್ ಹಾಕ್ಕೊಂಡು ಪಿಕಪ್ ಲೊಕೇಶನ್ಗೆ ಪಿಕ್ ಮಾಡ್ಕೊಂಡು OTP ಹಾಕೊಂಡು ಸೀದಾ ನೋಡಿದೆ. 31 ಮಿನಿಟ್ಸ್ ತೋರಿತು. ಸೀದಾ ಹಂಗೆ ಹೋಗ್ತಾ ಇದ್ದೆ. ಲೊಪ್ಪಿ ಬಾಸ್ಕೊಂಡು ಕೀರ್ತಿ ಇವತ್ತು ರಾತ್ರಿ ನಿನ್ನ ಬೇಕು. 152 ಬಿಲ್ ಆಯಿತು. ಅಣ್ಣ ಸೀದಾ ಬಿಲ್ ಪೇ ಮಾಡಿಬಿಡ್ತಾ ಹುಡುಗಿ ಜೊತೆ ನನಗೆ ಹೋಗ್ತಾ ಇದ್ದು ಮಾತಾಡ್ಕೊಂಡು. ಎಜುಕೇಷನ್ ಕಾವ ಇಲ್ಲ ಕಾವ ಚಚ್ಚಿಲ್ಲ. ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. 20 ನಿಮಿಷ ಆದಮೇಲೆ ಮತ್ತೆ HSRಗೆ ಡ್ಯೂಟಿ ಬಿತ್ತು ಕೋರಮಂಗಲದಿಂದ. ಮತ್ತೆ ಪಿಕಪ್ ಮಾಡಿಬಿಟ್ಟು ಮೇಡಮ್ ನಾನು ಡ್ರಾಪ್ ಮಾಡಿದೆ. 94 ಆಗಿತ್ತು, ಪೇ ಮಾಡಿದ್ರು. ಮತ್ತೆ ಯಾವುದೋ ಡ್ಯೂಟಿ ಬಿಲ್ಲಿಲ್ಲ ಅಂತ ಊಟ ಮಾಡ್ತಾ ಕುಂತಿದ್ದೆ. ತಿನ್ನೋ ಟೈಮಲ್ಲೇ ಮತ್ತೆ HSRಯಿಂದ ಕುಮಾರಸ್ವಾಮಿ ಲೇಔಟಿಗೆ ಡ್ಯೂಟಿ ಬಿತ್ತು. ಡ್ರಾಪ್ ಮಾಡಿದೆ. 123 ಆಯಿತು. ಅಲ್ಲಿಂದ ಕ್ಯಾಶ್ ಇಸ್ಕೊಂಬಿಟ್ಟು ಇನ್ನೊಂದು ಡ್ಯೂಟಿ ಬಿತ್ತು. ಕುಮಾರಸ್ವಾಮಿ ಲೇಔಟಿಂದ ವಾಜರಳ್ಳಿಗೆ ಬಿತ್ತು. ಡ್ರಾಪ್ ಮಾಡಿದೆ. 123 ಆಗಿತ್ತು. ಅಲ್ಲಿಂದ ಮತ್ತೆ ಕೊಟ್ಟಿಗೆರೆಗೆ ಒಂದು ಡ್ಯೂಟಿ ಬಿತ್ತು. ರೋಡ್ ಫುಲ್ ಖಾಲಿತ್ತು. ಫುಲ್ ಚೇಚ್ಕೊಂಡೋಗಿ 20 ನಿಮಿಷಕ್ಕೆ ಡ್ರಾಪ್ ಮಾಡಿದೆ. 153 ಆಯಿತು. ಆನ್ಲೈನ್ ಮಾಡಿದ್ರು. ಡ್ರಾಪ್ ಮಾಡಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಹಂಗೆ ಡ್ಯೂಟಿ ಬಿತ್ತು. ಟಕ್ಕ ನನಗೆ ಪಟ್ ಅಂತ ಪಿಕಪ್ ಮಾಡಿ ಬರ್ರಂತ ಹೋಗಿ ಡ್ರಾಪ್ ಮಾಡಿದೆ. ಚೆಕ್ ಅಂತ ಅಮೌಂಟ್ ಇಸ್ಕೊಂಡು ಖರ್ಚಂತ ಇನ್ನೊಂದು ಡ್ಯೂಟಿ ಎತ್ಕೊಂಡೆ. ಟರ್ರಂತ ಅರ್ಕೆರೆಗೆ ಡ್ರಾಪ್ ಮಾಡಿ ಬರ್ರಂತ ಇನ್ನೊಂದು ಎಲ್ಚನಹಳ್ಳಿಗೆ ಡ್ಯೂಟಿ ಎತ್ಕೊಂಡೆ. ಸುರಂತ ಡ್ರಾಪ್ ಮಾಡೋಕ್ಕೂ ಮುಂಚೆ ಅಡ್ವಾನ್ಸ್ ಡ್ಯೂಟಿ ಒಂದು ಎತ್ಕೊಂಡು ಡ್ರಾಪ್ ಮಾಡಿದೆ. ಅದನ್ನು ಪಟ್ಟಂತ ಪಿಕಪ್ ಮಾಡಿ ಸುಬ್ರಹ್ಮಣ್ಯಪುರಕ್ಕೆ ಡ್ರಾಪ್ ಮಾಡಿದೆ. ಸುಬ್ರಹ್ಮಣ್ಯಪುರದಿಂದ ಮತ್ತೆ ತುರಹಳ್ಳಿ ಫಾರೆಸ್ಟ್ಗೆ ಡ್ರಾಪ್ ಮಾಡಿದೆ. ಅಲ್ಲಿಂದ ಮತ್ತೆ JP ನಗರ 6th ಫೇಸ್ ಡ್ರಾಪ್ ಮಾಡಿದೆ. ಮತ್ತೆ ಫಾರಮ್ ಮಾಲಿಂದ ಕೊಟ್ಟಿಗೆರೆಗೆ ಒಂದು ಡ್ರಾಪ್ ಮಾಡಿದೆ. ಅಲ್ಲಿಂದ ಮತ್ತೆ ಗ್ಯಾಸ್ ಹಾಕ್ಸೋಣ ಅಂತ ಹೋದೆ. ನಮ್ಮ ಕತೆ ತೊಳೆ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ಥರ ಇರ್ತೀನಿ. ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ಗ್ಯಾಸ್ ಹಾಕ್ಸ್ಬಿಟ್ಟು ಮತ್ತೆ HSRಗೆ ಒಂದು ಡ್ರಾಪ್ ಮಾಡಿದೆ. ಇಮ್ಮಿಡಿಯೇಟ್ಲಿ JP ನಗರ ಮತ್ತೆ ಡ್ರಾಪ್ ಮಾಡಿದೆ. ಆಲ್ರೆಡಿ 9:30 ಆಯಿತು. ಮನೆಗೆ ಹೋಗೋಣ ಅಂತೇಳಿ ಅಕ್ಷಯ ನಗರ ಸೈಡ್ ಒಂದು ಡ್ಯೂಟಿ ಎತ್ಕೊಂಡು ಅಲ್ಲಿಂದ ಖಾಲಿ ಮನೆಗೆ ಬಂದೆ. ಇಷ್ಟೆಲ್ಲ ಓಡಾಡಿಬಿಟ್ಟು ನನ್ನ ಗಳಿಕೆ ಹಣ ಇಷ್ಟ ಆಗಿದೆ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ತಪ್ಪದೆ.